ಪ್ರೀತಿ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಅರ್ಜೆಂಟ್ ಡಿವೈನ್ ಕಡೆಯಿಂದ ಮೆಸೇಜ್ ಬರ್ತಾ ಇದೆ, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಪ್ಲೀಸ್ ಅರ್ಜೆಂಟ್ ನಿಮ್ಗೇನು ಮೆಸೇಜ್ ಬರ್ಬೋದು, ನಿಮ್ಮ ಹಾಗೂ ನಿಮ್ಮ ವ್ಯಕ್ತಿಯ ಪರಿಸ್ಥಿತಿ ಹೇಗಿರ್ಬೋದು, ಓಕೆನಾ? ಫಸ್ಟ್ ಒನ್ ಓಕೆ, ಸೆಕೆಂಡ್ ಒನ್ ಪೆನ್ ಕ್ಯಾಪ್ ಆ್ಯಂಡ್ ಆರೆಂಜ್ ಕ್ರೇಯನ್ಸ್, ಓಕೆನಾ? ಪ್ಲೀಸ್ ಆಯ್ಕೆ ಮಾಡ್ಕೊಳ್ಳಿ. ಏನು ಬರ್ಬೋದು? ತುಂಬ ಮೆಸೇಜ್ ಬರ್ತಾಯಿದೆ ನನಗೆ, ಏನೋದಕ್ಕೆ ಅರ್ಥ ಆಗ್ತಿಲ್ಲ. ಅದಕ್ಕೋಸ್ಕರನೇ ನಾನು ರೀಡಿಂಗ್ ಮಾಡ್ತಾಯಿದ್ದೀನಿ. ಅರ್ಜೆಂಟ್ ಮೆಸೇಜ್ ಏನು ಬರ್ಬೋದು ನಿಮಗೆ ಅಂತ. ಓಕೆ, ಪ್ಲೀಸ್ ಆಯ್ಕೆ ಮಾಡಿಕೊಂಡ್ರೆ ಅಂದ್ಕೊಂಡೀನಿ. ಪೆನ್ ಕ್ಯಾಪ್ ಫಸ್ಟ್ ಒನ್, ಸೆಕೆಂಡ್ ನೋಡೋಣ. ಹರ್ಮಿಟ್ ಕಾರ್ಡ್ ಆ್ಯಂಡ್ 2 of Wands, 4 of Cups, ದ ಫೂಲ್ ಕಾರ್ಡ್ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ದ ಫೂಲ್ ಕಾರ್ಡ್ ಏನು ಹೇಳುತ್ತೆ, ನಿಮ್ಮದು ಎಲ್ಲ ಮುಗಿದು ಹೋಯ್ತು. ಇವಾಗ ಏನು ನಿಮ್ಮ ಲೈಫ್ ಇತ್ತಲ್ಲ, ಎಲ್ಲ ನಿಮ್ಮ ಕೈಯಲ್ಲಿರೋದೆಲ್ಲ ತೊಗೊಂಡು ಎಲ್ಲ ಯೂಸ್ ಮಾಡಿಕೊಂಡು ನಿಮ್ಮನ್ನು ಒಂಟಿಯಾಗಿ ಬಿಟ್ಟಿದ್ದಾರೆ. ಮತ್ತೆ ನೀವೇನು ಮಾಡಬೇಕು? ಇವಾಗ ಜೀರೋದಿಂದ ಸ್ಟಾರ್ಟ್ ಮಾಡಬೇಕು, ಓಕೆನಾ? ಮತ್ತೆ ಫಿನಿಕ್ಸ್ ಥರ ಎದ್ದು ನೀವು ಬರಲೇಬೇಕು, ಅನಿವಾರ್ಯತೆ ಇದೆ, ಬರಲೇಬೇಕು, ಓಕೆನಾ? ನಿಮ್ಮ ಜೊತೆ ಒಬ್ಬರು ನಿಯತ್ತಾಗಿರ್ತಾರೆ, ಅವ್ರನ್ನ ಯಾವತ್ತೂ ನೀವು ಕೈ ಬಿಡಬೇಡಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಜೊತೆ ಯಾರು ಬರ್ತಾರೋ, ಯಾರು ನಿಯತ್ತಾಗಿ ನೀವೇ ಬೇಕು ಅಂತ ಬರ್ತಾರೋ ಅವ್ರ ಜೊತೆ ನೀವು ಲೈಫನ್ನು ಲೀಡ್ ಮಾಡಬೇಕು. ನೀವು ಬೇಡ ಅಂತ ಬಿಟ್ಟು ಹೋದ್ರೆ ನೀವು ಬಿಟ್ಟು ಹಾಕ್ಬಿಡ್ಬೇಕು, ಅವ್ರ ಮೈಂಡಿಂದ ಮನಸ್ಸಿಂದ ನೀವು ತೆಗೆದು ಹಾಕ್ಬಿಡ್ಬೇಕು ಅಂತ ಹೇಳ್ತಿದ್ದಾರೆ. ಇನ್ನೊಂದು ತುಂಬ ಜೋರಾಗಿ ಮೆಸೇಜ್ ಬರ್ತಾಯಿದೆ. ಏನಂದರೆ, ಒಬ್ಬಳು ಹುಡುಗಿ, ಎಷ್ಟು ಒಂದು 14 years 12 years ಒಂದು ಹುಡುಗಿ, ಅವಳು ಒಂದು ಮನೆಯಲ್ಲಿ ಎತ್ತು ಕಟ್ತಾರಲ್ಲ, ಏನಂತಾರೆ ಅದಕ್ಕೆ, ಎತ್ತು ಮೇವೆಲ್ಲ ಹಾಕ್ತಾರಲ್ಲಪ್ಪ, ಅದಕ್ಕೆ ಆ ಮೇವೆಲ್ಲ ತಿನ್ನುತ್ತಲ್ಲ, ಹಿಂಗಾರ ಉದ್ದ ಉದ್ದ ಇರುತ್ತೆ, ಅದಕ್ಕೆ ಏನಂತಾರೆ, ಅದಕ್ಕೆ ಎತ್ತಿನ ಮನೆಯಲ್ಲಿ ಆ ಹುಡುಗಿ ಏನು ಮಾಡ್ತಾಳೆ, ಅವಳು ಅಲ್ಲೇನೋ ಅವ್ರ ಮನೇಲಿ ದೊಡ್ಡದೊಂದು ಫಂಕ್ಷನ್ ಇರುತ್ತೆ, ಆ ಮಗು ಅಲ್ಲಿ ಕೈ ತೊಳ್ಕೊಳಕ್ಕಂತ ಹೋಗ್ತಾಳೆ. ಬಟ್ ಫುಲ್ ಎಲ್ಲ ರಶ್ ಇರುತ್ತಲ್ವ, ಅವಳು ಏನು ಮಾಡ್ತಾಳೆ, ಆ ಕಡೆಯಿಂದ ಹೋಗ್ತಾಳೆ. ಒಂದು 4 ಹುಡುಗರು ಅವಳ ಬೆನ್ನಿಂದ ಹೋಗ್ತಾರೆ. ಹೋಗಿಬಿಟ್ಟು ಅವಳನ್ನು ತಳ್ಳಿಬಿಡ್ತಾರೆ. ಪಾಪ ಅವಳು ಫುಲ್ ಬಿದ್ದು ಹೋಗ್ಬಿಡ್ತಾಳೆ. ಅದಕ್ಕೆ ಪಾಪ ಇದು ಯಾರಿಗೆ ಮೆಸೇಜ್ ಹೋಗುತ್ತೋ ಅವಳು ಸೇವ್ ಆಗಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಆ ಮಗುಗೆ ಏನೂ ತೊಂದರೆ ಆಗಬಾರ್ದು ಅಂತ ನನ್ನ ಇಚ್ಛೆ. ಇದು ಒಂದು ಮೆಸೇಜ್ ನಿಮಗೆ ತಲುಪಿಸ್ಬೇಕಾಗಿತ್ತು. ಇದು ಯಾರಿಗೆ ಹೋಗುತ್ತೋ ಹೇಗೆ ಹೋಗುತ್ತೋ ನಂಗೆ ಗೊತ್ತಿಲ್ಲ, ಒಟ್ಟಾಗಿ ಈ ಮೆಸೇಜ್ ಹೋಯಿತು. ಇನ್ನೊಬ್ಬರು ವ್ಯಕ್ತಿ, ಒಬ್ಬಳು ಮದುವೆ ಆಗೋಕ್ಕಿಂತ ಮುಂಚೆ ಒಬ್ಳನ್ನ ಇಷ್ಟಪಟ್ಟಿರ್ತಾಳೆ. ಒಂದು ಅದೇನೋ ಅಲ್ಲ ಆಗಿರುತ್ತೆ, ಸುಮ್ಮನೆ ಕ್ಯಾಶುವಲ್ ಆಗಿರುತ್ತೆ. ಬಟ್ ಅವಾಗ ಅವಳಿಗೆ ಅದು ಸೀರಿಯಸ್ ಇರಲ್ಲ, ಅವನಿಗೂ ಸೀರಿಯಸ್ ಇರಲ್ಲ, ಬಟ್ ಸುಮ್ಮನೆ ಫ್ರೆಂಡ್ಸ್ ಆಗಿರ್ತಾರೆ. ಅವಳಿಗೆ ಮದುವೆ ಆಗುತ್ತೆ. ಮದುವೆ ಆದಮೇಲೆ ಇವ್ರು ನೆಗೆಟಿವಿಟಿ ಮಾಡೋರು ಏನು ಮಾಡ್ತಾರೆ ಗೊತ್ತಾ, ಆ ಹುಡುಗಿಗೂ ಮತ್ತು ಈ ಹುಡುಗಿಗೂ ಮತ್ತೆ ನೆಗೆಟಿವಿಟಿ ಮಾಡಿದ್ದಾರೆ. ಇಬ್ಬರು ಮತ್ತೆ ಹೋಗಲಿ ಅವರು ಅಂತಂದು 13-14 years ಆಗಿದೆ ಮದುವೆ ಆಗಿಬಿಟ್ಟು, ಓಕೆನಾ? ಹಳೆಯ ಬ್ಯಾಕನ್ನು ಇವರು ಹೇಗಾದರೂ ಮಾಡಿ ಅವ್ರ ಮನೆಯಿಂದ ಹೊರಗೆ ಹೋಗಬೇಕು ಅಂತಂದ್ಬಿಟ್ಟು ಆ ಹುಡುಗನಿಗೂ ಮತ್ತು ಈ ಹುಡುಗಿಗೂ ನೆಗೆಟಿವಿಟಿ ಮಾಡಿದ್ದಾರೆ. ದಯವಿಟ್ಟು ಆ ನೆಗೆಟಿವಿಟಿನ ಬಿಡಿಸಿ ಅಂತ ಹೇಳ್ತೀನಿ ನಾನು. ಪಾಪ ಅವಳಿಗೂ ಅವನಿಗೂ ಏನು ಸಂಬಂಧನೇ ಇಲ್ಲ, ಓಕೆ? ದಯವಿಟ್ಟು ಇದೊಂದು ಸಹಾಯ ಯಾರಿಗಿದು ತಲುಪುತ್ತೋ, ಹೇಗೆ ಹೋಗುತ್ತೋ ಈ ವಿಷಯ ಗೊತ್ತಿಲ್ಲ ನನಗೆ. ದಯವಿಟ್ಟು ಈ ವಿಷಯ ಅವ್ರಿಗವ್ರಿಗೆ ಮುಟ್ಟಬೇಕು ಅಂತ ನಾನು ಕೇಳ್ಕೊಳ್ತೀನಿ, ತಮ್ಮನೇ ವಿನಂತಿ. ಇದು ಫುಲ್ ಕಾರ್ಡ್ ಹೇಳಿದ್ನಲ್ವ, ಫುಲ್ ಕಾರ್ಡ್. ಮತ್ತೆ ನೀವು ಜೀರೋದಿಂದ ನೀವು ಸ್ಟಾರ್ಟ್ ಮಾಡಲೇಬೇಕಾಗಿದೆ. ನಿಮ್ಮ ಲೈಫನ್ನು ನೀವು ಲೀಡ್ ಮಾಡಲೇಬೇಕು. ಹಿಂದೆ ಆಗಿ ಹೋಗಿದ್ದ ಘಟನೆಗಳನ್ನು ನೀವು ನೆನೆಸ್ಕೊಂಡು ನೀವು ಕೊರಗೋದ್ರಲ್ಲಿ ಇದರಲ್ಲಿ ಅರ್ಥ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ನೀವು ಮೊದಲಿನಕ್ಕಿಂತಲೂ ತುಂಬ ಸ್ಟ್ರಾಂಗ್ ಆಗಬೇಕು. ಇವಾಗ ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರ್ದು ಅನ್ನೋದು ನಿಮಗೆ ಇವಾಗ ಮೈಂಡಿಗೆ ಖಂಡಿತವಾಗ್ಲೂ ಬರಬೇಕು. ಇದೊಂದು ಪಾಠ ಆಗಿದೆ ನಿಮ್ಮ ಜೀವನದಲ್ಲಿ, ಕರೆಕ್ಟಾಗಿ ನೀವು ಅದನ್ನು ಯೂಸ್ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಇನ್ನು 4 of Pentacles ಏನು ಹೇಳುತ್ತೆ, ದುಡ್ಡು ಇದೆ ನಿಮ್ಮ ಹತ್ರ.
ಬರೋ ದುಡ್ಡು ಸ್ಟ್ರಕ್ ಆಗಿದೆ, ಇರೋ ದುಡ್ಡನ್ನು ನೀವು ಯೂಸ್ ಮಾಡ್ಕೋಬೇಕು. ಓಕೆನಾ? ನಿಮ್ಮ ಹತ್ರ ಏನು ಕೋಟಿ ಕೋಟಿ ಇದೆಯಾ ಅಂತ ನಾನು ಹೇಳ್ತಾ ಇಲ್ಲ. ಎಷ್ಟಿರುತ್ತೋ ಅಷ್ಟು ಅದನ್ನು ಫಸ್ಟು ಖರ್ಚು ಮಾಡಿ ಬೇರೆ ಬಿಸ್ನೆಸ್ ಕಡೆ ಗಮನ ಕೊಡಿ. ಓಕೆ? ಮತ್ತು ನೀವು ಬಿಸ್ನೆಸ್ ಮಾಡೇ ಮಾಡ್ತೀರಾ, ಮತ್ತು ನೀವು ಅಚೀವ್ ಮಾಡೇ ಮಾಡ್ತೀರಾ, ನೀವು ಲೈಫನ್ನು ಲೀಡ್ ಮಾಡೇ ಮಾಡ್ತೀರಾ. ಓಕೆ? ಟೂ ಆಫ್ ವಾಂಡ್ಸ್, ನಿಮ್ಮ ಕೈಲಿ ಅವಕಾಶಗಳು ಬರುತ್ತೆ. ಅದು ಒಂದು ನೋವು ಆಯಿತು ಅಂತ ಮನಸ್ಸಿಗೆ ನೀವು ಬೇಜಾರು ಮಾಡ್ಕೊಬೇಡಿ. ಕೈಲಿ ಎಷ್ಟು ಅವಕಾಶಗಳು ಬರುತ್ತಲ್ಲ ಅಷ್ಟನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಒಂದಲ್ಲ ಎರಡೆರಡು ಅವಕಾಶಗಳು ಬರುತ್ತೆ. ಯಾವುದು ಆಯ್ಕೆ ಮಾಡ್ಕೋಬೇಕು, ಯಾವುದು ಆಯ್ಕೆ ಮಾಡ್ಕೋಬಾರ್ದು ನಿಮಗೆ ಗೊಂದಲ ಆಗಿಬಿಡುತ್ತೆ. ಪ್ಲೀಸ್ ದಯವಿಟ್ಟು ಒಂದು ಸ್ವಲ್ಪ ಕ್ಲಿಯರಾಗಿ ಹೋಗಿಬಿಟ್ಟು ಆಯ್ಕೆ ಮಾಡ್ಕೊಳ್ಳಿ. ಯಾವುದನ್ನು ಆಯ್ಕೆ ಮಾಡ್ತಾಯಿದ್ದೀನಿ, ಏನು ಆಯ್ಕೆ ಮಾಡ್ತಾಯಿದ್ದೀನಿ, ಯಾತಕ್ಕಾಗಿ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ ಅನ್ನೋದು ಸ್ವಲ್ಪ ನಿಮ್ಮ ಮೈಂಡಲ್ಲಿ ಬಂದರೆ ಸರಿ ಇರುತ್ತೆ. ನೀವು ಜಮೀನಲ್ಲಿ ನಿಮ್ಮದು ಹಳ್ಳಿಯಲ್ಲಿ ಮನೆ ಕಟ್ತೀರ, ಅದು ತೋಟದಲ್ಲಿ ನಿಮ್ಮ ಮನೆ ಕಟ್ತೀರ. ಓಕೆನಾ? ದ್ರಾಕ್ಷಿ ಬೆಳೆ ತುಂಬ ಚೆನ್ನಾಗಿ ಬರುತ್ತೆ, ಸಂಪಿಗೆ ಹೂವಿನ ಬೆಳೆ ತುಂಬ ಚೆನ್ನಾಗಿ ಬರುತ್ತೆ. ನದಿ ತೀರದಲ್ಲಿ ಮನೆ ಕಟ್ತೀರ ನೀವು, ನಿಮಗೆ ಅವಕಾಶಗಳು ಸುರಿಮಳೆನೇ ಬರುತ್ತೆ. ದ ಹರ್ಮಿಟ್ ಕಾರ್ಡ್, ನಿಮ್ಮ ಅವರು ಏನಕ್ಕಂದರೆ ನೀವು ಒಂಟಿಯಾಗಿರಬೇಕು, ನಿಮ್ಗೆ ಯಾರ್ದು ಸಹಾಯ ಸಿಗಬಾರ್ದು, ನೀವೆಲ್ಲಿ ಹೋದ್ರೂ ಅವಮಾನ ಆಗಬೇಕು ಅಂತಂದು ಅವ್ರ ಉದ್ದೇಶ ಇದೆ. ನಿಮ್ಗೆ ಎಷ್ಟು ನಿಮ್ಮನ್ನ ವೆರೈಟಿ ನಿಮ್ಮನ್ನ ನೆಗೆಟಿವಿಟಿ ಮಾಡಿಬಿಟ್ಟು ನಿಮ್ಮನ್ನ ಒಂಟಿ ಸ್ಥಾನದಲ್ಲಿ ತಂದುಬಿಟ್ಟು ನಿಮ್ಮನ್ನು ಇವಳೊಬ್ಳು ಮೂರ್ಖ ಅನ್ನೋ ಸ್ಟೇಜಿಗೆ ತಂದಿಟ್ಟಿದ್ದಾರೆ. ನೋಡಿ ಹೇಗಿದೆ ಕಾರ್ಡ್. ಮೂರ್ಖ, ಇಲ್ಲಿ ಒಂಟಿ. ಓಕೆನಾ? ಮೂರ್ಖ ಅಂದ ತಕ್ಷಣ ಅದಲ್ಲ, ಮುಗ್ಧತೆ ನಿಮ್ಮದು. ಯಾರನ್ನು ನೋಡಿದ ತಕ್ಷಣ ಅಯ್ಯೋ ಪಾಪ, ಅಯ್ಯೋ ಹೌದಲ್ವಾ, ಒಳ್ಳೇದಾಗುತ್ತಲ್ವಾ, ಸರಿ ಈ ಥರ ಇದನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅವರು. ಓಕೆ? ಇಲ್ಲೇನು ಮಾಡಿಬಿಟ್ಟಿದ್ದಾರೆ, ನೀವು ಒಂಟಿ ಆಗಿರಬೇಕು, ಯಾರು ಸಹಾಯ ನಿಮ್ಗೆ ಸಿಗಬಾರ್ದು, ನಿಮ್ಗೆ ದುಡ್ಡು ಇರಬಾರ್ದು, ಮನೆಯೂ ಇರಬಾರ್ದು, ನೀವೇನು ಇರಬಾರ್ದು, ಅಬೇಪಾರಿ ಥರ ತಿರುಗಬೇಕು. ಆ ಥರ ನೀವು ಮಾಡ್ತಾಯಿದ್ದಾರೆ. ನೀವು ಅದರಲ್ಲಿ ನೀವು ಒಂದು ಬೆಳಕು ಹುಡುಕ್ತಾ ಇದ್ದೀರಾ. ಖಂಡಿತವಾಗ್ಲೂ ನಿಮ್ಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ. ಇದಕ್ಕೆ ಇನ್ನೊಂದು ಕಾರ್ಡ್ ಏನು ಹೇಳ್ತಾರೆ, ಇದು ಅರ್ಜೆಂಟ್ ಮೆಸೇಜ್ ಡಿವೈನ್ ಕಡೆಯಿಂದ ಇವತ್ತು. ಓಕೆ? ದ ವರ್ಡ್ ಕಾರ್ಡ್ ಬರುತ್ತೆ ನೋಡಿ. ಯು ಆರ್ ಪ್ರೊಟೆಕ್ಟೆಡ್. ಓಕೆ? ನೀವು ಪ್ರೊಟೆಕ್ಷನ್ ಆಗಿದ್ದೀರಾ. ಓಕೆ? ಯುವರ್ ವರ್ಡ್, ನೀವು ಏನು ಮಾಡಿದರೂ ಅಚೀವ್ ಸಕ್ಸಸ್ ಆಗುತ್ತೆ. ಕೀಪ್ ಇಟ್ ಅಪ್. ನೀವು ಹೇಳ್ತಾ ಇದ್ದೀರಾ ಅವ್ರು ನಂಗೆ ಬಿಟ್ಟು ಹೋದ್ರು, ಇವ್ರು ನಂಗೆ ಬಿಟ್ಟು ಹೋದ್ರು, ಅವ್ರು ನಂಗೆ ಮೋಸ ಮಾಡಿದ್ರು, ನನ್ನ ಜೀವನ ಇದೇ ಆಯಿತು. ಆ ಥರ ಕೊರಗಕ್ಕೆ ಹೋಗಬೇಡಿ, ದಯವಿಟ್ಟು ಯಾರು ಆ ಥರ ಕೊರಗಕ್ಕೆ ಹೋಗಬೇಡಿ. ನಿಮ್ಮ ಲೈಫ್ ಮುಂದೆ ತುಂಬ ಚೆನ್ನಾಗಿದೆ. ಓಕೆ? ನಾವು ಹೋದವ್ರು ಹೋಗ್ತಾ ಇರಲಿ. ಓಕೆ? ಅವ್ರ ಬಗ್ಗೆ ನೀವು ಕೊರಗೋದು ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ. ನಿಮಗೆ ಬದುಕಿನ ಪಾಠ ಹೇಗೆ ಮಾಡಬೇಕು ನಾನಂತ ಅವ್ರು ಕಲಿಸ್ಕೊಟ್ಬಿಟ್ಟು ಹೋಗ್ತಾ ಇದ್ದಾರೆ. ಓಕೆನಾ? ಅಕಸ್ಮಾತ್ ಅವ್ರು ರಿಟರ್ನ್ ಬಂದ್ರೂ ಮತ್ತು ಅದೇ ರಾಗ ಅದೇ ಹಾಡು. ಏನಕ್ಕೆಂದರೆ ನಾವು ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿದೆ ಇಲ್ಲ ತಾನೇ? ಅದೇ ಥರನೇ ಗಿಡವಾಗಿ ಬಗ್ಗಿದರೆ ಮರವಾಗಿ ಬಗ್ಗುತ್ತೆ. ಸಣ್ಣದಿಂದ ಅದಕ್ಕೆ ಪೋಷಣೆ ಇಲ್ಲ, ಏನೂ ಇಲ್ಲ, ಮತ್ತು ಅದೇ ಕೆಲಸ ಅದೇ ರಾಗ ಅದೇ ಹಾಡು. ನೀವು ಎಷ್ಟೊಂದು ಈ ಜನರ ಜೊತೆ ನೀವು ಮೆಂಟಲಿ ನೀವು ಸ್ಟ್ರೆಸ್ ಆಗ್ತೀರಾ. ಆ ಥರ ಆಗಕ್ಕೆ ಹೋಗ್ಬೇಡಿ. ಹೋದ್ರೆ ನಿಮ್ಮ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಳಿ, ನಿಮ್ಮ ಮನಸ್ಸನ್ನು ದೈವದ ಕಡೆ ತೊಗೊಂಬನ್ನಿ. ನಿಮ್ಮ ಮನಸ್ಸನ್ನು ದೇವರು ನಾವು ಈ ಥರ ಜನರಿಗೋಸ್ಕರ ನಾವು ಪ್ರೀತಿ ಕೊಟ್ಬಿಟ್ಟು ಕಣ್ಣೀರು ಹಾಕೋದು ಬದಲು ದೇವರಿಗೋಸ್ಕರ ಒಂದೇ ಒಂದು ಭಕ್ತಿಯಿಂದ ಪ್ರೀತಿಯಿಂದ ಒಂದು ಕಣ್ಣೀರು ಹಾಕಿಬಿಟ್ರೆ ಆ ದೇವರು ನಮ್ಮನ್ನು ಕೊನೆ ಉಸಿರವರೆಗೂ ನಮ್ಮನ್ನು ಕಾಪಾಡ್ತಾನೆ ಅಂತಂದು ನನ್ನ ಅಭಿಪ್ರಾಯ. ನನ್ನ ಜೀವನದಲ್ಲಿ ಆಗಿದ್ದು ಘಟನೆನೂ ಅದೇ ಥರನೇ. ಓಕೆನಾ? ದಯವಿಟ್ಟು ನೀವು ಈಗ ನಾವು ಆ ದೈವದ ಒಂದೇ ಒಂದು ಖುಷಿ ಕಾಣಬೇಕಂದ್ರೆ, ಈಗ ನೋಡಿ, ಏನೋ ಒಂದು ಮಾಲಿಗೆ ಹೋಗ್ತೀರಾ, ಒಂದು ಪಿಜ್ಜಾ ತಿಂತೀರಾ, ಏನೋ ಆ ಟೈಮಿಗೆ ನಿಮಗೆ ಖುಷಿ ಆಗಿಬಿಡುತ್ತೆ ಅಷ್ಟೇ. ಈಗ ದೈವದ ಮೊರೆ ಹೋದಾಗ ನಿಮಗೆ ಅನುಭವ ಆಗುತ್ತಲ್ಲ, ಅದು ಸಾಧ್ಯನೇ ಇಲ್ಲ. ನಿಮ್ಗೆ ಯಾರು ಎಷ್ಟೇ ತೊಂದರೆ ಕೊಟ್ಟರು ಆ ದೈವದ ಅದು ರುಚಿ ಮಾತ್ರ ಇನ್ನೂ ಈಗ ಒಳ್ಳೆ ಮಾವಿನ ಹಣ್ಣು ಎಷ್ಟು ತಿಂದಷ್ಟು ನಾವು ಇನ್ನೂ ತಿನ್ನಬೇಕು ಅಂತ ಅನ್ಸುತ್ತಲ್ಲ, ಆ ಥರನೇ ಅದೊಂಥರ ಸುಖ ಇದೆ. ನೀವು ದೈವದ ಕಡೆ ಹೋಗಿ ನಿಮ್ಮ ಲೈಫು ದೇವರೇ ನಡ್ಸ್ಕೊಂಡು ಹೋಗ್ತಾನೆ, ಒಳ್ಳೆ ಬುದ್ಧಿ ಕೊಡ್ತಾನೆ ಅಂತ ನನ್ನ ಅಭಿಪ್ರಾಯ. ಇದಕ್ಕೆ ಇನ್ನೊಂದು ಕಾರ್ಡ್ ಏನು ಹೇಳ್ಬೋದು, ದ ಮೂನ್ ಕಾರ್ಡ್ ಬಂದಿದೆ ನೋಡಿ. ಓಕೆ? ನೀವು ಒಂಟಿಯಾಗಿಬಿಟ್ಟು ಎಲ್ಲ ನಿಮ್ಗೆ ಯಾರು ಬೆಂಬಲನೂ ಇಲ್ಲ, ಹಿಂದೆ ಮುಂದೆ ಯಾರು ಬೆಂಬಲನೂ ಇಲ್ಲ, ಒಂಟಿ ಆಗಿಬಿಟ್ಟು ನೀವು ಇಷ್ಟೊಂದು ಅಚೀವ್ ಮಾಡ್ತಾಯಿದ್ದೀರಾ. ಓಕೆನಾ? ಅದನ್ನು ಅವ್ರಿಗೆ ಸಹಿಸ್ಕೊಳಕ್ಕಾಗ್ತಾಯಿಲ್ಲ, ಅದಕ್ಕೋಸ್ಕರ ಅವರು ನಿಮ್ಮನ್ನು ಒಂಟಿ ಮಾಡಬೇಕು ಅಂತಂದು ಮಾಡ್ತಾಯಿದ್ದಾರೆ. ದ ಮೂನ್ ಕಾರ್ಡ್ ಬಂದಿದೆ. ದ ಮೂನ್ ಕಾರ್ಡ್ ಏನು ಹೇಳುತ್ತೆ, ಯು ಆರ್ ಎ ಸ್ಟಾರ್. ನೀವೊಬ್ಬರು ಸ್ಟಾರ್ ಇದ್ದೀರಾ.
ಓಕೆ. ನಿನ್ನ ತಾಯಿ ಕಡೆ ನಿನ್ನ ತಾಯಿ ಕಡೆ ಏನಿದಾರಲ್ಲ, ಅವರು ನಿನ್ನ ಸಂಬಂಧಿಕರೇ ನಿನಗೇನು ಮಾಡ್ತಿದ್ದಾರೆ, ನಿನ್ನ ಚುಚ್ಚು ಮಾತಾಡೋದು, ನಿನ್ನ ಅವಮಾನ ಮಾಡೋದು, ಕೀಳಾಗಿ ನೋಡೋದು, ಆ ಥರ ಮಾಡ್ತಾಯಿದ್ದಾರೆ. ಓಕೆನಾ. ನಿಲುಕದ ನಕ್ಷತ್ರ ನೀವೊಂದು, ಕೈಗೆ ನಿಲ್ಕೋದೇ ಇಲ್ಲ ನೀವು. ಆಕಾಶದಲ್ಲಿ ಇರಬೇಕಾದ ನಕ್ಷತ್ರ ಭೂಮಿ ಮೇಲೆ ಇರುತ್ತಾ? ಇಲ್ಲ ತಾನೇ. ಆ ಥರನೇ ಇವು ನಿಲುಕದ ನಕ್ಷತ್ರ ಕೈಗೆ ಸಿಗಲ್ವಲ್ಲ, ಅವ್ರಿಗೆ ಆ ಥರ ಅವಕಾಶ ಇಲ್ವಲ್ಲ, ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಮೈಯೆಲ್ಲ ಪರ್ಚ್ಕೊಳ್ತಾ ಇದ್ದಾರೆ. ನೀವು ದಯವಿಟ್ಟು ಈ ತಲೆ ಕೆಡಿಸ್ಕೊಬೇಡಿ ಅಂತ ನಾನು ಹೇಳ್ತಾ ಇದ್ದೇನೆ. ಓಕೆ. ಯು ಆರ್ ಎ ಕ್ವೀನ್. ಓಕೆ. ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ಯು ಆರ್ ಎ ಕ್ವೀನ್. ನಾನು ಒಬ್ಬನೇ ಇದ್ದೀನಿ, ನಾನು ನನಗೆ ಯಾರೂ ಇಲ್ಲ, ನಾನು ಆ ಥರ ಇಲ್ಲ ಅಂತಂದು ಅಳ್ಕೊಂತ ಕೂತ್ಕೊಳ್ಳೋಕೆ ಹೋಗಬೇಡಿ. ಓಕೆ. ಸನ್ಫ್ಲವರ್ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ಸನ್ಫ್ಲವರ್ ಬೆಳೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಹೇಳ್ದಂಗೆ ಕೇಳಬೇಕು, ಕೇಳಲೇಬೇಕು. ಅದೇ ವಿಧಿ ಲಿಖಿತ. ಓಕೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಒಂದಕ್ಕೊಂದು ಕಾಡು ಅಲ್ವಾ. ನೋಡಿ, ಮನೆಯಿಂದ ಆಲ್ರೆಡಿ ಹೊರಗೆ ಹಾಕಿಬಿಟ್ಟಿದ್ದಾರೆ, ಇಲ್ಲಿ ಒಂಟಿ ಆಗಿಬಿಟ್ಟಿದ್ದಾರೆ. ಮನೆಯಿಂದ ಇಲ್ಲಿ ಹಾಕಿದ್ದಾರೆ, ಇಲ್ಲಿ ಒಂಟಿ ಆಗಿದ್ದಾರೆ. ಅದು ಬಟ್ ನಿನಗೆ ವಿಷಯ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಆಲ್ರೆಡಿ ನಿಮಗೆ ಗೊತ್ತಾಗ್ತಾ ಇಲ್ಲ. ಹೋದ್ರು ಅವರು. ಹೋದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡ್ರೆ ಅರ್ಥ ಇಲ್ಲ ಅನಿಸುತ್ತೆ ಲೈಫಲ್ಲಿ. ಈ ಥರ ವ್ಯಕ್ತಿಗಳು ಏನಕ್ಕೆ ಬರ್ತಾರೆ ಅಂದರೆ, ನಮಗೊಂದು ಪಾಠ ಕಲಿಸೋಕ್ಕಂತೆ ಬರ್ತಾರೆ. ಅದಕ್ಕೆ ನಾವು ಪಾಠ ಕಲಿಬೇಕು. ಸ್ಕೂಲಲ್ಲಾದರೆ ಹೇಳ್ಕೊಡೋ ಪಾಠ 1 ಇಯರ್ ಇರುತ್ತೆ. ಎಷ್ಟು ಎಜುಕೇಷನ್ ಟೈಮಲ್ಲಿ ಎಷ್ಟಿರುತ್ತೆ ಅಷ್ಟಿರುತ್ತೆ. ಲೈಫ್ ಲಾಂಗ್ ನಾವು ಪಾಠ ಕಲಿಸ್ಬೇಕಂದ್ರೆ ಈ ಥರ ವ್ಯಕ್ತಿಗಳು ಬರ್ತಾನೆ ಇರ್ತಾರೆ. ಇವರು ನಮ್ಗೆ ಪಾಠ ಕಲಿಸ್ತಾನೆ ಇರ್ತಾರೆ. ನಾವು ಅತಿ ಮುಗ್ಧರಾದರೆ ನಮ್ಗೆ ಒಳ್ಳೆ ಪಾಠ ಕಲಿಸ್ತಾರೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಈ ಸಮಾಜಕ್ಕೋಸ್ಕರ, ಈ ದುನಿಯಾಕ್ಕೋಸ್ಕರ ಹೀಗಿರಬಾರ್ದು, ಹೀಗಿದೆ ಅಂತ ಅವ್ರು ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ನಾವು ಅಪ್ರಿಷಿಯೇಟ್ ಮಾಡಬೇಕು. ಓಕೆನಾ. ಓಹೋ, ನಾನು ಈ ಥರ ಇದ್ದಿದ್ದು ತಪ್ಪು, ಇನ್ಮೇಲೆ ಈ ಥರ ಇರಬೇಕು ಅಂತಂದು ಅವ್ರು ನಮಗೆ ಪಾಠ ಕಲಿಸ್ತಾ ಇದ್ದಾರೆ. ಓಕೆ, ಕಲಿಯೋಣ, ಅದಕ್ಕೇನಂತಲ್ವಾ. ಗೋಸ್ಕರ ಕಲಿಸಿ. ಯು ಆರ್ ಎ ಮೆಜಿಷಿಯನ್. ಏನಾದರೂ ಆಗ್ಬೋದು. ಮೇಲಿದ್ರೆ ಕೆಳಗಾಗ್ಬೋದು, ಕೆಳಗಿದ್ರೆ ಮೇಲೆ ಆಗ್ಬೋದು. ಓಕೆನಾ. ನಂಬಿಕೆಯನ್ನು ಇಟ್ಕೊಳ್ಳಿ. ನಂಬಿಕೆಯಿಂದನೇ ಜೀವನ ಇರೋದು. ನಂಬಿಕೆ ಇದ್ರೇ ನಾವು ಉಸಿರಾಡೋಕ್ಕಾಗೋದು. ನಾನು ನಾಳೆ ಬದುಕ್ತೀನಿ ಅಂದ್ಬಿಟ್ಟು ಇವತ್ತು ನೈಟ್ ನಾನು ನಾಳೆ ಉದ್ದಿನ ವಡೆ ಮಾಡ್ತೀನಿ ಅಂದ್ಬಿಟ್ಟು ತಾನು ಇವತ್ತು ಉದ್ದಿನ ಬೇಳೆ ಹಾಕೋದು ನಾವು. ನಾಳೆ ನಾನು ಬದುಕಲ್ಲ ಅಂತ ನನಗೆ ನಂಬಿಕೆನೇ ಇಲ್ಲ ಅಂದಮೇಲೆ ನಾವು ಉದ್ದಿನ ಬೇಳೆ ಏನಕ್ಕೆ ಹಾಕಬೇಕು ಅಲ್ವಾ. ಡಿವೈನ್ ಮೇಲೆ ಯಾವಾಗಲೂ ನಮಗೆ ನಂಬಿಕೆ ಇರಬೇಕು. ಕಷ್ಟ ಕೊಡ್ತಾನೆ ದೇವರು. ಇಲ್ಲ, ನಾವು ದೇವರು ಅಂತ ಯಾಕೆ ನಮಗೆ ಕಷ್ಟ ಕೊಡ್ತಾನೆ? ನಮ್ಮ ಕರ್ಮ ಇನ್ನೂ ಕ್ಲಿಯರ್ ಆಗಿಲ್ಲ. ಕರ್ಮ ಕ್ಲಿಯರ್ ಆದಮೇಲೆ ಅವನೇ ಸರಳ ದಾರಿ ತೋರಿಸ್ತಾನೆ. ಅದಕ್ಕೋಸ್ಕರ ನಾವು ದೇವರನ್ನು ದೂಷಿಸೋದು ಬೇಡ. ಓಕೆ. ಒಳ್ಳೆ ಕಾರ್ಡ್ ಬರ್ತಿದೆ. ಪ್ಲೀಸ್. ಥ್ಯಾಂಕ್ ಯು. ತುಂಬ ಬರ್ಡನ್ ಮಾಡ್ಕೊಳ್ತಾ ಇದ್ದೀರಾ. ತುಂಬ ಬರ್ಡನ್ನು. ಎಷ್ಟು ಅಂದರೆ ಸ್ಟ್ರಗ್ಲಿಂಗು. ಈ ಸಮಸ್ಯೆನ ಹೆಂಗೆ ತೊಗೊಂಡು ಹೋಗಲಿ ನಾನು, ಈಗ ಆಗುತ್ತಾ ನನ್ನ ಕೈಯಲ್ಲಿ, ಇದು ಮೇಂಟೈನ್ ಮಾಡೋಕ್ಕಾಗುತ್ತಾ ನನಗೆ ಅಂತಂದು ತುಂಬ ಸ್ಟ್ರಗ್ಲಿಂಗ್ ಮಾಡ್ತಾಯಿದ್ದೀರಾ. ಡೋಂಟ್ ವರಿ. ನೋಡಿಲಿ ಹೇಗಿದೆ. ಯಾಕೆ ಮೈ ಎಲ್ಲ ನೋವು ಮಾಡ್ಕೊಳ್ತಾ ಇದ್ದಾರೆ? ತುಂಬ ಸ್ಟ್ರಗ್ಲಿಂಗ್ ಮಾಡಿಕೊಂಡು ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಕೂಲಾಗಿ ಕಾಮಾಗಿ ಮೆಡಿಟೇಷನ್ ಮಾಡಿ. ನಿಮಗೆ ಆನ್ಸರ್ ಸಿಗುತ್ತೆ. ನಿಮ್ಮ ಮೈಂಡ್ ಒಬ್ಬರು ಕೇಳಿದ್ರು ನನಗೆ ಪ್ರಶ್ನೆನ, ನಾನು ನೆಮ್ಮದಿಯಾಗಿರ್ಬೇಕಂದ್ರೆ ನಾನು ಏನು ಮಾಡಬೇಕು ಅಂತ ಕೇಳಿದರು. ನೆಮ್ಮದಿಯಾಗಿರ್ಬೇಕಂತಂದರೆ ನಾವು ದೈವದ ಮೊರೆ ಹೋಗಬೇಕು, ಧ್ಯಾನ ಮಾಡಬೇಕು, ಸ್ತೋತ್ರ ಹೇಳಬೇಕು. ಓಕೆನಾ. ಅದೇ ನಮ್ಮನ್ನು ಕಾಪಾಡೋದು, ಅದೇ ನಮ್ಮನ್ನು ನೆಮ್ಮದಿ ಸ್ಥಾನಕ್ಕೆ ಕರ್ಕೊಂಡು ಹೋಗೋದು ಅಂತ ನನ್ನ ಅಭಿಪ್ರಾಯ, ನನ್ನ ಒಪಿನಿಯನ್ನು. ನಾನು ಪರ್ಸ್ನಲ್ಲಾಗಿ ಅದು ಅನುಭವಿಸಿರೋದು ಅಂತ ನನಗನ್ಸುತ್ತೆ. ಓಕೆ. ಇದೇನೋ ಅರ್ಜೆಂಟ್ ಡಿವೈನ್ ಮೆಸೇಜು ನಿಮಗೆಲ್ಲ ಸಿಗ್ತಾಯಿದೆ. ಥ್ಯಾಂಕ್ ಯು ಏಂಜಲ್ಸ್. ಥ್ಯಾಂಕ್ ಯು. ಇವಾಗ ಏಂಜಲ್ಸ್ ಏನು ಹೇಳ್ಬೋದು? ಪ್ಲೀಸ್ ಏಂಜಲ್ಸ್ ಗೈಡೆನ್ಸ್ ಮೀ. Please angels guidance me.
ದೇರ್ ಆರ್ ಸಮಥಿಂಗ್ ಈಸ್ ಬೆಟರ್. ಮೊದಲಿನ ಥರ ಸಿಚುವೇಶನ್ ಇಲ್ಲ ಇವಾಗ ಸ್ವಲ್ಪ ಇಂಪ್ರೂವ್ ಆಗಿದೆ. ಓಕೆನಾ? ನಿಮ್ಮಲ್ಲಿ ನೀವು ಫಸ್ಟ್ ಚೇಂಜಸನ್ನು ತೊಗೊಂಡು ಬರಬೇಕು. ಓಕೆ, ನಿಮ್ಮ ಒಳಗಿಂದ ನೀವು ಚೇಂಜಸನ್ನು ತೊಗೊಂಡು ಬಂದರೆ ಇದೆಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಚೂಸ್ ಎ ನ್ಯೂ ಡೈರೆಕ್ಷನ್. ಸ್ವಲ್ಪ ಡೈರೆಕ್ಷನನ್ನು ಚೇಂಜ್ ಮಾಡ್ಕೊಳ್ಳಿ. ಒಬ್ಬರು ಕೇಳ್ತಾಯಿದ್ರು ಕೆಲಸ ನನಗೆ ಇಲ್ಲ ನನಗೆ ಅಂತ. ಒಂದು ಸ್ವಲ್ಪ ಏನಾದರೂ ನೀವು ಕ್ರಿಯೇಟಿವಿಟಿಯಾಗಿ ಯೋಚನೆ ಮಾಡೋಕ್ಕೆ ನೋಡಿ ಅಂತ ನಾನು ಹೇಳ್ತೀನಿ. ಅವ್ರದ್ದು ಒಂದು ಬಂತಿಲ್ಲ ಇಂಟ್ಯೂಷನ್. ಓಕೆ, ಚೂಸ್ ಎ ನ್ಯೂ ಡೈರೆಕ್ಷನ್. ಬೇರೆ ಡೈರೆಕ್ಷನೆಲ್ಲ ಹೋಗಿ ಇದಕ್ಕೆ ಕೈ ಸುಟ್ಕೊಂಡ್ರೆ ಇದು ಬೇಡ ನನಗೆ, ಇದು ನನಗೆ ಸೂಟೇಬಲ್ ಅಲ್ಲ, ಬೇರೆ ಡೈರೆಕ್ಷನ್ ಹೋಗಿ. ಅದಾಗುತ್ತಾ ನಿಮಗೆ? ಥಿಂಕ್ ಮಾಡಿ ಕೂತ್ಕೊಂಡು. ಓಕೆ, ಎಸ್, ನೀವು ಅಂದ್ಕೊಂಡಿದ್ದೆ ಖಂಡಿತವಾಗ್ಲೂ ಆಗುತ್ತೆ. ಓಕೆನಾ? ಫಸ್ಟೊಂದು ಯಾರು ಆಯ್ಕೆ ಮಾಡಿಕೊಂಡು ಅವ್ರಿಗೆ ಮಾಹಿತಿ ಸಿಕ್ತು ಅಂದ್ಕೊಳ್ತೀನಿ. ಬನ್ನಿ, ಸೆಕೆಂಡ್ ಒನ್ ಯಾರು ಆಯ್ಕೆ ಮಾಡ್ಕೊಂಡಿದ್ದಾರೆ ಕ್ರೇಯನ್ಸ್ ನೋಡೋಣ. ಓಕೆ, ನೋಡಿ ನಿಮ್ಮ ವ್ಯಕ್ತಿದು ಅನಿಸುತ್ತೆ ಇದು ಹಾರ್ಟ್ ಬ್ರೇಕ್ ಆಗಿದೆ ತುಂಬ. ಟೆಂಪ್ರೆನ್ಸ್, ಬ್ಯಾಲೆನ್ಸೇ ಇಲ್ಲ. ಓಕೆ, ದ ಹ್ಯಾಂಗ್ ಮ್ಯಾನ್ ಬಂದಿದೆ. ಆ್ಯಕ್ಚುಲಿ ಹ್ಯಾಂಗ್ ಮ್ಯಾನು ಈ ಥರ ಬರಬೇಕು. ಇದು ಸ್ಟ್ರೈಟಾಗಿ ಬಂದಿದೆ ನೋಡಿ. 7 ಆಫ್ ವಾಂಡ್ಸ್. ಸೇಮ್ ಸಿಚುವೇಶನ್. ಅವ್ರಿಗೇನಾಗಿದೆ, ನಿಮ್ಮ ವ್ಯಕ್ತಿಗೆ ಹಾರ್ಟ್ ಬ್ರೇಕ್ ಆಗಿಬಿಟ್ಟಿದೆ. ಹಾರ್ಟ್ ಬ್ರೇಕ್. ಅವ್ರು ನಂಬಿದವರು ಅವ್ರಿಗೆ ಮೋಸ ಮಾಡಿದ್ದಾರೆ, ತುಂಬಾ ಮೋಸ ಮಾಡಿದ್ದಾರೆ. ತಡ್ಕೊಳಕ್ಕಾಗಲ್ಲ. ಅವ್ರು ಏನು ಅಂದ್ಕೊಂಡ್ಬಿಟ್ಟಿದ್ರು, ಇವರೇ ನನ್ನ ಸರ್ವಸ್ವ, ಇವರೇ ನನ್ನ ಎಲ್ಲ, ಇವರೇ ನನಗೆ ಅಂತಂದು ತುಂಬ ಅಪಾರವಾದ ನಂಬಿಕೆ ಇಟ್ಟಿದ್ರಲ್ಲ, ನಿಮಗೆ ಮೋಸ ಮಾಡಿಬಿಟ್ಟು ಅವ್ರ ಮೇಲೆ ನಂಬಿಕೆ ಇಟ್ಟಿದ್ರಲ್ಲ, ಅವ್ರು ಸರಿಯಾಗಿ ಮಾಡಿದ್ದಾರೆ. ಅವರಿಂದ ಅವರಿಗೆ ತುಂಬ ತೊಂದರೆ ಆಗಿದೆ, ಮುಂದೆ ಆಗ್ತಾನೇ ಇರುತ್ತೆ. ಇಷ್ಟು ಅರ್ಥ ಮಾಡಿಕೊಂಡ್ರೆ ಅವ್ರು ಒಂದು ಸರಿ ಕೈ ಸುಟ್ಕೊಂಡ್ರೆ ಇನ್ನೊಂದು ಸರಿ ಅದ್ರ ಹತ್ರ ಹೋಗೋಕ್ಕೆ ಇಷ್ಟಪಡಲ್ಲ. ಇಷ್ಟ ಆಗಿದೆ ಅಂತ ಬಿಡಬೇಕು. ತಪ್ಪು ಅಂತ ತಿಳ್ಕೊಂಡು ಅವ್ರು ಹಿಂಸರ್ಕೊಂಡು ಏನಾದರೂ ಬದುಕಿದರೆ ಅವರಂಥ ಒಳ್ಳೆಯ ವ್ಯಕ್ತಿಗಳೇ ಯಾರೂ ಇಲ್ಲ. ಓಕೆ, ಅವರು ತುಂಬ ಬರ್ಡನ್ ಮಾಡ್ತಿದ್ದಾರೆ, ಅವರು ತುಂಬ ಸ್ಟ್ರಗ್ಲಿಂಗ್ ಮಾಡ್ತಿದ್ದಾರೆ. ಏನು ಮಾಡಲಿ, ಹೆಂಗೆ ಮಾಡಲಿ, ಯಾವ ಕಡೆ ಹೋಗಲಿ, ಹೆಂಗೆ ಹೋಗಲಿ ಅಂತ ಅವ್ರಿಗೆ ಐಡಿಯಾ ಬರ್ತಿಲ್ಲ. ಅವ್ರಿಗೂ ಐಡಿಯಾ ಬರ್ತಿಲ್ಲ. ಓಕೆ, ಇಷ್ಟು ಶ್ರಮ ಪಟ್ಟೆ ನಾನು, ಇಷ್ಟೆಲ್ಲ ಮಾಡಿದೆ ನಾನು, ಯಾಕೆ ಹೀಗಾಯಿತು ಅದೇ ಅವ್ರಿಗೆ ಮೆಂಟಲಿ ನಡೀತಾ ಇದೆ. ಆಮೇಲೆ ಟೆಂಪ್ರೆನ್ಸ್, ಅವ್ರಿಗೆ ಬ್ಯಾಲೆನ್ಸ್ ಮಾಡೋಕ್ಕೆ ಬರ್ತಿಲ್ಲ. ಅವರು ಫ್ಯಾಮ್ಲಿ ಲೈಫಲ್ಲಿ ಅವ್ರಿಗೆ ಬ್ಯಾಲೆನ್ಸ್ ಮಾಡೋಕ್ಕೆ ಬರ್ತಿಲ್ಲ. ಏನಕ್ಕಂದರೆ ಈ ವ್ಯಕ್ತಿ ನೋವು ಮಾಡಿದಾರಲ್ವ, ಆ ವ್ಯಕ್ತಿ ನೋವು ಮನಸ್ಸಲ್ಲಿ ಕಾಡ್ತಾ ಇದೆ. ಅವ್ರಿಗೆ ಈ ಥರ ಅಂದ್ಕೊಂಡಿರಲಿಲ್ಲವಲ್ಲ ನಾನು, ಏನಕ್ಕೆ ಈ ಥರ ಆಯಿತು ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಅವರು ಸ್ಟ್ರಗ್ಲಿಂಗ್ ಮಾಡ್ತಾಯಿದ್ದಾರೆ. ಟೆಂಪ್ರೆನ್ಸ್ ಬ್ಯಾಲೆನ್ಸೇ ಇಲ್ಲ ಅವರಿಗೆ. ಬೆಳಿಗ್ಗೆ ಒಂಥರ ಇರ್ತಾರೆ, ಮಧ್ಯಾಹ್ನ ಒಂಥರ ಇರ್ತಾರೆ, ಸಂಜೆ ಒಂಥರ ಇರ್ತಾರೆ. ಬೆಳಿಗ್ಗೆ ಒಂದು ಐಡಿಯಾ ಬಂದಿರುತ್ತೆ, ಮಧ್ಯಾಹ್ನ ಒಂದು ಐಡಿಯಾ ಬಂದಿರುತ್ತೆ, ಸಂಜೆ ಒಂದು ಐಡಿಯಾ ಬಂತು. 3 ಐಡಿಯಾ ಬಿಟ್ಬಿಟ್ಟು ಮತ್ತೆ ಬೇರೆ ಏನಾದ್ರು ಮಾಡೋದು. ಬೆಳಿಗ್ಗೆ ಮಾಡೋ ಕೆಲಸ ಮಧ್ಯಾಹ್ನ ಮಾಡೋ ಕೆಲಸ ರಾತ್ರಿ ಮಾಡೋದು. ಈ ಥರ ಅವರಿಗೆ ಲೈಫಲ್ಲಿ ಇಂಬ್ಯಾಲೆನ್ಸ್ ಆಗಿಬಿಟ್ಟಿದೆ. ಅದು ಸರಿ ಬ್ಯಾಲೆನ್ಸಿಗೆ ಬರ್ತಿಲ್ಲ. ಹ್ಯಾಂಗ್ ಮ್ಯಾನು ಎರಡೆರಡು ಅವಕಾಶಗಳಲ್ಲಿ ಅವ್ರ ಮೈಂಡು ಕೊರಿತಾ ಇರ್ಬೋದು. ಯಾವುದನ್ನು ಆಯ್ಕೆ ಮಾಡ್ಕೋಬೇಕು, ಮನಸ್ಸು ಒಂದು ಹೇಳ್ಬೋದು, ಬುದ್ಧಿ ಒಂದು ಹೇಳ್ಬೋದು, ಇಲ್ಲ ಬುದ್ಧಿ ಒಂದು ಹೇಳ್ಬೋದು, ಮನಸ್ಸು ಒಂದು ಹೇಳ್ಬೋದು. ಆ ಥರ ಆಗಿಬಿಟ್ಟು ಅವಳು ಮೆಂಟಲಿ ಸ್ಟ್ರೆಸ್ ಆಗಿಬಿಟ್ಟಿದ್ದಾರೆ. ಎರಡೆರಡು ಆಯ್ಕೆಗಳಾಗಿದೆ. ಅಥವಾ ಎರಡೆರಡು ವ್ಯಕ್ತಿಗಳಿರ್ಬೋದು ಅವ್ರ ಜೀವನದಲ್ಲಿ. ಇವ್ರನ್ನ ಆಯ್ಕೆ ಮಾಡ್ಕೊಳ್ಳ ಅಂತ ಅಂದ್ಬಿಟ್ಟು ಈ ಹಾರ್ಟ್ ಬ್ರೇಕ್ ಮಾಡೋದನ್ನ ಆಯ್ಕೆ ಮಾಡ್ಕೊಳ್ಳ, ಅಥವಾ ಇನ್ನೊಬ್ಬರನ್ನ ಆಯ್ಕೆ ಮಾಡ್ಕೊಳ್ಳ. ಅವ್ರ ಲೈಫ್ ಬರೀ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲೇ ಆಗೋಯ್ತು. ಕರೆಕ್ಟಾಗಿ ಯಾವುದೋ ಒಂದು ನಿರ್ಧಾರಕ್ಕೆ ಆ ವ್ಯಕ್ತಿ ಬರ್ತಿಲ್ಲ. ಏನಕ್ಕಂದರೆ ಅದು ಥರ್ಡ್ ಪಾರ್ಟಿಯಿಂದ ಅವರಿಗೆ ಅಲ್ಲಿ ಸ್ಟ್ರಗ್ಲಿಂಗ್ ತುಂಬ ಆಗಿದೆ. ಅದಕ್ಕೋಸ್ಕರ ಆ ವ್ಯಕ್ತಿ ಆ ಥರ ಮಾಡ್ತಾಯಿದ್ದಾರೆ. ಇವರು ಮೆಂಟಲಿ ಫಿಸಿಕಲಿ ತುಂಬ ಟಾರ್ಚರ್ ಕೊಡ್ತಾಯಿದ್ದಾರೆ. ಅದಕ್ಕೋಸ್ಕರ ಆ ವ್ಯಕ್ತಿಗೆ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲೇ ಒಂದು ಅರ್ಧ ಜೀವನ ಕಳೆದೋಗ್ಬಿಟ್ಟಿದೆ ಪಾಪ. ನೆಕ್ಸ್ಟು ಏನು ಹೇಳ್ಬೋದು? ಏಂಜಲ್ಸ್, ಪ್ಲೀಸ್ ಏಂಜಲ್ಸ್ ಗೈಡೆನ್ಸ್ ಮೀ.
angels, angels please guidance me angels. ಹೌದಾ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಅವ್ರು ನಂಬಿದವರೇ ಅವರಿಗೆ ಬೆನ್ನಿಗೆ ಚೂರಿ ಹಾಕ್ಬಿಟ್ಟಿದ್ದಾರೆ ಚೆನ್ನಾಗಿ ಅಂದರೆ ಏನು ಮಾಡೋದು, ಹೇಳೋಕ್ಕೆ ಆಗ್ತಿಲ್ಲ, ಆ ಥರ ಬೆನ್ನಿಗೆ ಚೂರಿ ಹಾಕ್ಬಿಟ್ಟಿದ್ದಾರೆ ಅವ್ರಿಗೆ. ಮೋಸ, ಎಲ್ಲ ಮೋಸ ಮೋಸ ಮೋಸ. 9 of Wands. ನಾನು ಇಷ್ಟು ಕಷ್ಟಪಟ್ಟರು ನನಗೆ ಏನೋ ಅವಕಾಶನೇ ಸಿಗ್ತಿಲ್ಲಲ್ಲ, ನಾನು ಎಲ್ಲೋ ಇರಬೇಕಿತ್ತು, ನಾನು ಯಾಕೆ ಇಲ್ಲಿದ್ದೀನಿ, ನಂದು ಯಾಕೆ ಈ ಥರ ಪರಿಸ್ಥಿತಿ ಆಯಿತು ಅಂತಂದು ಕೂತ್ಕೊಂಡು ಯೋಚನೆ ಮಾಡ್ತಾಯಿದ್ದಾರೆ. ಗಾಳಿ ಜೊತೆ ಗುದ್ದಾಟ ಅಂತಾರಲ್ಲ, ಗಾಳಿ ಜೊತೆ ಗುದ್ದಾಟ, ಮೈಯೆಲ್ಲ ಅವ್ರದ್ದೇ ನೋವಾಗೋದು. ಗಾಳಿ ಜೊತೆ ಗುದ್ದಾಟ, ಕೈಗೆ ಸಿಗಲ್ಲ, ಏನಿಲ್ಲ, ಗೊತ್ತು ಈಗ ಹಿಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತಂದು. ಬಿಕಾಸ್ ನೆಗೆಟಿವಿಟಿ ಅಂತ ಗೊತ್ತಾ, ನೆಗೆಟಿವಿಟಿ ಕಣ್ಣಿಗೆ ಗೊತ್ತು ಇವ್ರು ಹಿಂಗೆ ಮಾಡ್ತಾರೆ ಅಂತಂದ್ಬಿಟ್ಟು. ಆದರೆ ಅದಕ್ಕೇನಾರ ಸಾಕ್ಷಿ ಆಧಾರ ಏನಾರ ಸಿಗುತ್ತಾ? ಎಂಥದ್ದು ಸಿಗಲ್ಲ. ಬಟ್ ಅನುಭವಿಸೋರಿಗೆ ಗೊತ್ತಾದ್ರದ್ದು ಎಫೆಕ್ಟ್ ಏನಿರುತ್ತೆ ಅಂತಂದು. ಪ್ರತಿ ದಿನ, ಪ್ರತಿ ಕ್ಷಣ, ಪ್ರತಿ ನಿಮಿಷನ ಯಾರು ಅನುಭವಿಸಿರ್ತಾರಲ್ಲ ಆ ನೆಗೆಟಿವಿಟಿಯಿಂದ ಅವ್ರಿಗೆ ಮಾತ್ರ ಗೊತ್ತಾದ್ರೆ ಪ್ರತಿಫಲ ಏನು ಅಂತಂದ್ಬಿಟ್ಟು. ಓಕೆ, ಅದಕ್ಕೋಸ್ಕರ ನೀವೇನು ಮಾಡಬೇಕು, ಅವ್ರು ಎಷ್ಟೇ ಏನೇ ತೊಂದರೆ ಕೊಟ್ಟರು, ಅವ್ರಿಗೆ ಮೋಸ ಮಾಡಿದ್ರು ನೀವು ಮಾತ್ರ ಒಂದೇ ಒಂದು ಆತ್ಮವಿಶ್ವಾಸ ಏನಂದರೆ ದೈವದ ಮೇಲೆ ಇಟ್ಕೊಂಡ್ರೆ ನಿಮ್ಮದು ಹ್ಯಾಪಿ ಫ್ಯಾಮಿಲಿ ಆಗೋದ್ರಲ್ಲಿದೆ. ಓಕೆ, ಬರೀ ಇದನ್ನೇ ಮೋಸ ಆಗಿದ್ದನ್ನೇ ನೀವು ಪದೇ 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 ನೆನ್ಪಿಟ್ಕೊಳ್ತಾ ಕೂತ್ಕೊಂಡ್ರೆ ಮುಂದಿನ ಜೀವನ ಯಾರು ನೋಡೋರು? ಪಾಸ್ಟ್ ಈಸ್ ಪಾಸ್ಟ್, ಪ್ರೆಸೆಂಟ್ ಈಸ್ ಪ್ರೆಸೆಂಟ್, ಫ್ಯೂಚರ್ ಈಸ್ ಫ್ಯೂಚರ್ ಅಲ್ವಾ? ಪಾಸ್ಟ್ ಆಗಿದ್ದಾಗೋಯ್ತದು, ಬಿಟ್ಬಿಡ್ಬೇಕದನ್ನ. ಇದು ನನ್ನ ಜೀವನದಲ್ಲಿ ಆಗಿಲ್ಲ, ಇದು ನನ್ನ ಜೀವನದಲ್ಲಿ ಕೆಟ್ಟದೊಂದು ಘಟನೆ ಆಗೋಯ್ತು ಅಂತ ಅದು ಮನಸ್ಸಿಂದ ಕಿತ್ತು ಬಿಸಾಕಬೇಕು ಅಂತ ಹೇಳ್ತಿದ್ದಾರೆ. ಮುಂದೆ ಲೈಫು ತುಂಬ ಚೆನ್ನಾಗಿದೆ, ಹ್ಯಾಪಿ ಫ್ಯಾಮಿಲಿ ಬರೋದ್ರಲ್ಲಿದೆ. ಓಕೆ, ಹೋದ ಜನ್ಮದಲ್ಲಿ ನೀವೇನು ಅವ್ರಿಗೆ ತೊಂದರೆ ಕೊಟ್ಟಿದ್ರೇನೋ ಅಲ್ವಾ, ಅದಕ್ಕೋಸ್ಕರ ಅವ್ರು ಈ ಜನ್ಮದಲ್ಲಿ ನಿಮಗೆ ತೊಂದರೆ ಕೊಡ್ತಾಯಿದ್ದಾರೆ. ಕರ್ಮ ಅಂತಾರಲ್ವಾ, ಅದಕ್ಕೆ ಇದೇ ಕರ್ಮ. ನಮಗೆ ಯಾರು ತೊಂದರೆ ಕೊಡ್ತಿರಲ್ಲ, ನಾವು ಹೋದ ಜನ್ಮದಲ್ಲಿ ಅವ್ರಿಗೇನು ತೊಂದರೆ ಕೊಟ್ಟಿದ್ವು, ಅದಕ್ಕೆ ಅವ್ರು ಈ ಜನ್ಮದಲ್ಲಿ ತೊಂದರೆ ಕೊಡ್ತಾಯಿದ್ದಾರೆ. ದಿಸ್ ಈಸ್ ಎ ಕರ್ಮ. ಇವಾಗ ಆಗಲ್ಲ, ನಾವು ಏನು ಮಾಡಿರ್ತೀವಿ ಏನಿಲ್ಲ ಇದೇ ಜನ್ಮದಲ್ಲಿ ತೀರಿಸ್ಬಿಟ್ಟು ಹೋಗಬೇಕು. ಸೇಮ್ ಕಾರ್ಡ್, ಬ್ಯಾಲೆನ್ಸ್ ಇಲ್ಲ, ಇಲ್ಲೂ ಬ್ಯಾಲೆನ್ಸ್ ಇಲ್ಲ, ಇಂಬ್ಯಾಲೆನ್ಸ್ ಆಗಿದೆ. ಓಕೆ, ಸಿಚುವೇಶನ್ ಏನಾಗುತ್ತೆ, ಡೆತ್ ಆಗುತ್ತೆ. ಡೆತ್ ಆಗಬೇಕು. ಅದೇನು ಕರ್ಮ, ಅದೇನು ಸಿಚುವೇಶನ್ ಇದೆಯಲ್ಲ ಅದು ಡೆತ್ ಆಗಲಿ. ಅವ್ರಿಗೇನು ಮೆಂಟಲಿ ಫಿಸಿಕಲಿ ಟಾರ್ಚ್ ಕೊಟ್ಟು ಮಾಡಿದಾರಲ್ಲ ಅದು ಶಾಶ್ವತವಾಗಿ ಡೆತ್ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ನಿಮ್ಮ ವ್ಯಕ್ತಿದು ಅದಕ್ಕೋಸ್ಕರ ಅವರು ನಿಮಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ತಿಲ್ಲ. ಏನಕ್ಕಂದ್ರೆ ತುಂಬ ಬರ್ಡನ್ ಆಗಿದೆ ಆ ವ್ಯಕ್ತಿಗೆ. ಉಸಿರಾಡೋಕ್ಕಾಗ್ತಿಲ್ಲ, ನೋಡೋಣ ಕಣ್ಣಿಗೆ ಚೆನ್ನಾಗೇ ಕಾಣ್ತಾ ಇದ್ದಾರೆ, ಬಟ್ ಒಳಗಡೆ ನೋವನ್ನು ಇಟ್ಕೊಂಡಿದ್ದಾರೆ, ಬಟ್ ಹೇಳೋಕ್ಕಾಗ್ತಿಲ್ಲ. ಓಕೆ, ಹೇಳಿದರೆ ಈಗೋ ಪ್ರಾಬ್ಲಮ್, ಹೇಳಿಬಿಟ್ರೆ ಎಲ್ಲಿ ನಂದು ಕಡಿಮೆ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು. ಗಂಡ ಹೆಂಡತಿ ಇಬ್ಬರು ಅನ್ಯೋನ್ಯವಾಗಿದ್ದರೆ ಮೂರನೇ ವ್ಯಕ್ತಿ ಬರೋಕ್ಕೆ ಅವಕಾಶನೇ ಇರಲ್ಲ. ಇವರಲ್ಲಿ ಅನ್ಯೋನ್ಯತೆ ಇಲ್ಲ ಅಂದರೆ ಮೂರನೇ ವ್ಯಕ್ತಿ ಇದನ್ನೇ ಅವಕಾಶ ಮಾಡ್ಕೊಂಡು ಬಂದುಬಿಟ್ಟು ನಿಮ್ಮ ಜೀವನನ ಹಾಳು ಮಾಡ್ತಾರೆ. ಮೂರನೇ ವ್ಯಕ್ತಿಗೆ ಮಾತ್ರ ಅವಕಾಶನ ಕೊಡಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಏನಕ್ಕಂದ್ರೆ ಅವ್ರು ಅದನ್ನೇ ಕಾಯ್ತಾ ಇರ್ತಾರೆ. ಯಾವಾಗುತ್ತೆ, ಏನೋ ಒಂದು ಕೋತಿ ಕತೆ ಇದೆಯಲ್ಲ ಆ ಥರ. 2 ಕೋತಿ ಬೆಣ್ಣೆ ತಿನ್ನಂಗೆ ಮಾಡೋದು, 3ನೇ ಕೋತಿ ತಿಂದ್ಬಿಡುತ್ತೆ. ಕೋತಿ ಎಲ್ಲ ಬೇಕು, ಆ ಥರ ಆಗುತ್ತೆ ಸಿಚುವೇಶನ್. ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಪ್ರಾಬ್ಲಮನ್ನು ಅನ್ಯೋನ್ಯವಾಗಿ ಒಬ್ರಿಗೊಬ್ರು ಮಾತಾಡಿಕೊಂಡು ಅದು ಏನಾಗಿದೆ ಏನು ಪರಿಸ್ಥಿತಿ ಸರಿ ಮಾಡಿಕೊಂಡ್ರೆ ನಿಮ್ಮ ಲೈಫ್ ತುಂಬ ಬೆಟರ್ ಆಗಿರುತ್ತೆ. ಅದು ಬಿಟ್ಟು ಮೂರನೇ ವ್ಯಕ್ತಿ ಜೊತೆ ಹೋದರೆ ನಿಮ್ಮ ಲೈಫು ಬರ್ಬಾದಾಗುತ್ತೆ. ಓಕೆ, ಅದೇನೋ ಆಗಿತ್ತು, ತಪ್ಪು ಈ ಥರ ಆಯಿತು, ಈ ಥರ ಇಲ್ಲ, ಈ ಥರ ಅಂತ ಹೇಳ್ಕೊಂಡು ಬಿಡಬೇಕು. ಮನಸ್ಸಲ್ಲಿರೋ ನೋವನ್ನು ಮನಸ್ಸಲ್ಲೇ ಇಟ್ಕೊಂಡ್ಬಿಟ್ರೆ ತುಂಬ ತೊಂದರೆ ಆಗಿಬಿಡುತ್ತೆ. ಮೆಂಟಲಿ ಫಿಸಿಕಲಿ ಎಲ್ಲದಕ್ಕೂ ತೊಂದರೆ ಆಗುತ್ತೆ. ಆದಷ್ಟು ಮೈಂಡಿಂದ ಮನಸ್ಸಿಂದ ಅದನ್ನೇನು ಓಪನ್ನಾಗಿ ಹೇಳ್ಕೊಂಡ್ಬಿಟ್ರೆ ಈ ಸಮಸ್ಯೆನೇ ಬರಲ್ಲ. ಅವ್ರೇನು ಅಂದ್ಕೊಂಡ್ಬಿಟ್ಟಿದ್ದಾರೆ, ಇಲ್ಲ ಅವ್ರ ಹೆಂಡತಿ ಆ್ಯಕ್ಚುಲಿ ನಂಬೇ ಇಲ್ಲ ಅವರು ಆ್ಯಕ್ಚುಲಿ ಆ ವ್ಯಕ್ತಿ ಥರ್ಡ್ ಪಾರ್ಟಿನ ತುಂಬ ನಂಬಿದ್ದಾರೆ. ಅದಕ್ಕೆ ಈ ಥರ ಆಗಿರೋದು. ನಂಬಿದರೆ ಈ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ.
ತುಂಬ ಸ್ಟ್ರಗ್ಲಿಂಗ್, ಬರೀ ಸ್ಟ್ರಗ್ಲಿಂಗ ಬರ್ತಾಯಿದೆ ನೋಡಿ, ಬರೀ ಸ್ಟ್ರಗ್ಲಿಂಗ್. ಏಂಜಲ್ಸ್ ಏನು ಹೇಳ್ಬೋದು? ಏಂಜಲ್ಸ್ ಪ್ಲೀಸ್ ಆನ್ಸರ್ ಮೀ. ಇನ್ ದ ನಿಯರ್ ಫ್ಯೂಚರಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ. ಓಕೆ, ಸ್ವಲ್ಪ ಸ್ಟ್ರಾಂಗಾಗಿ ಡಿಸಿಷನ್ ತೊಗೋಬೇಕು. ಓಕೆ, ಇಷ್ಟು ದಿನ ಸಾಫ್ಟಾಗಿದ್ದು ಈ ಥರ ಹಿಂಗೆ ಮಾಡಿದ್ರಂದ್ರೆ ತಡ್ಕೊಳಕ್ಕಾಗಲ್ಲ. ಸ್ಟ್ರಾಂಗಾಗಿ ಡಿಸಿಷನನ್ನು ತೊಗೋಬೇಕು ಇನ್ ದ ನಿಯರ್ ಫ್ಯೂಚರ್. ಕೆಲವೊಂದು ಮಾತಲ್ಲೇ ಬಗೆಹರಿದ್ಬಿಡುತ್ತೆ ಸಮಸ್ಯೆಗಳು. ಅವ್ರು ಏನು ಮಾಡಿಬಿಡ್ತಾರೆ, ಮಾತಲ್ಲಿ ಬಗೆಹರಿದ್ಕೊ ಈಗೋ ಪ್ರಾಬ್ಲಮ್ ಇರುತ್ತಲ್ವ, ಹಾಗಾಗಿ ಅವ್ರು ಮಾತಾಡೋಕ್ಕೆ ಹೋಗೋದಿಲ್ಲ. ಆಸ್ಕ್ ಯುವರ್ ಏಂಜಲ್ಸನ್ನು ಪ್ರೇ ಮಾಡಿದರೆ ಖಂಡಿತವಾಗ್ಲೂ ಆನ್ಸರ್ ಸಿಕ್ಕೇ ಸಿಗುತ್ತೆ. ಏಂಜಲ್ಸ್ ಅಂದರೆ ಗೊತ್ತಿಲ್ಲ ಅಂದರೆ ಯೂನಿವರ್ಸ್ ಗೊತ್ತಿಲ್ಲ ಅಂತಂದರೆ ದೇವರನ್ನು ಪ್ರೇ ಮಾಡ್ಕೊಳ್ಳಿ. ಈ ಥರ ಹಿಂಗೆ ಸಮಸ್ಯೆ ಇದೆ, ಯಾರಾದ್ರ ಮುಖಾಂತರ ನಿಮಗೆ ಗೈಡೆನ್ಸ್ ಸಿಕ್ಕೇ ಸಿಗುತ್ತೆ. ಓಕೆ, ಅದು ಬಿಟ್ಟು ಮನಸ್ಸಲ್ಲೇ ಇಟ್ಕೊಂಡು ಕೊರ್ಬೋದು ಯಾಕೆ? ರೊಮ್ಯಾನ್ಸ್ ಬರೋದಿರಲಿ, ಹ್ಯಾಪಿ ಫ್ಯಾಮಿಲಿ ಬರೋದಿದ್ರೆ ಇಲ್ಲಿ ರೊಮ್ಯಾನ್ಸ್ ಬರೋದಿರಲಿ ನೋಡಿ. ಕ್ರೌನ್ ಚಕ್ರ ಆ್ಯಕ್ಟಿವೇಟ್ ಆಗುತ್ತೆ, ಮಣಿಪುರ ಚಕ್ರ ಆ್ಯಕ್ಟಿವೇಟ್ ಆಗುತ್ತೆ, ಆ್ಯಂಡ್ ಮೂಲಾಧಾರ ಚಕ್ರ ಆ್ಯಕ್ಟಿವೇಟ್ ಆಗುತ್ತೆ. ಓಕೆ, ಇಫ್ ಯು ಬಿಲೀವ್, ನೀವು ನಂಬಿಕೆ ಇಟ್ಕೋಬೇಕು. ಓಕೆ, ಖಂಡಿತವಾಗ್ಲೂ ನಂಬಿಕೆ ಇಟ್ಕೋಬೇಕು. ಯಾರಿಗೆ ಫ್ಯಾಮಿಲಿ ಪ್ರಾಬ್ಲಮ್ ಇದೆಯಾ ಅವರ ಮಣಿಪುರ ಚಕ್ರನ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ ನೋಡಿ. ಮಣಿಪುರ ಚಕ್ರ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಶತ್ರುಗಳು ಅದಕ್ಕೂ ಬಿಡಲ್ಲ, ಧ್ಯಾನ ಮಾಡೋಕ್ಕೂ ಬಿಡಲ್ಲ, ನಿಮ್ಮ ಚಕ್ರ ಆ್ಯಕ್ಟಿವಿಟಿ ಮಾಡ್ಕೊಳ್ಳೋಕ್ಕೂ ಬಿಡಲ್ಲ ಅವರು. ಏನಕ್ಕಂದ್ರೆ ನಿಮ್ಮ ಲೈಫ್ ಸೆಟ್ಲ್ ಆಗಬಾರ್ದು ಅವ್ರಿಗೆ, ಅದೇ ಕೆಟ್ಟ ದುರ್ದೋಷ ಅವ್ರಿಗೆ. ಓಕೆ, ಅವ್ರು ಏನೇ ಮಾಡಲಿ ನೀವು ಮಾತ್ರ ಚಕ್ರ ಬ್ಯಾಲೆನ್ಸಿಂಗ್ ಮಾಡಿಕೊಳ್ಳೇಬೇಕು. ಓಕೆ, ಥ್ಯಾಂಕ್ ಯು. ಹೀಗೆ ನನ್ನ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಮ್ಮಿಡಿಯೇಟ್ಲಿ ಇದು ಡಿವೈನಿಂದ ಮೆಸೇಜ್ ಬಂತು ನನಗೆ, ಹಾಗಾಗಿ ಮಾಡಿರೋದು. ದಯವಿಟ್ಟು ನನ್ನ ವೀಕ್ಷಕರಿಗೆ ಪ್ರಶ್ನೆಗಳನ್ನು ನಾನು ನಾಳೆ ಆನ್ಸರ್ ಮಾಡ್ತೀನಿ. ದಯವಿಟ್ಟು ಥ್ಯಾಂಕ್ ಯು ಸೋ ಮಚ್.